ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಸೇನೆಗೆ ಮುಕ್ತ ಅಧಿಕಾರ ಹಿನ್ನೆಲೆ ಪಾಕ್ಗೆ ಇದೀಗ ಪುಕ ಶುರುವಾಗ್ಬಿಟ್ಟಿದೆ. 24ರಿಂದ 36 ಗಂಟೆ ಒಳಗೆ ಪಾಕ್ ಮೇಲೆ ದಾಳಿ ಆಗುವ ಸಾಧ್ಯತೆ. ಪಾಕಿಸ್ತಾನ ಮಾಹಿತಿಯನ್ನ ನೀಡ್ತಾ ಇರೋದು ಸಚಿವ ಅತಾವುಲ್ಲಾ ತರಾರು ಈ ಸ್ಟೇಟ್ಮೆಂಟ್ ಕೊಟ್ಟಿರೋದು. ಮಧ್ಯರಾತ್ರಿ ತುರ್ತು ಸುದ್ದಿಗೋಷ್ಠಿಯನ್ನ ಕರೆದ ಪಾಕ್ ಸಚಿವ ಪಾಕಿಸ್ತಾನದ ಮೇಲೆ ಭಾರತ ಮಿಲಿಟರಿ ದಾಳಿಯನ್ನ ನಡೆಸುತ್ತೆ, ನಾವು ಪರಿಸ್ಥಿತಿಯನ್ನ ಎದುರಿಸೋಕೆ ಸಿದ್ಧ ಅಂತ ಪಾಕ್ ಸಚಿವ ಹೇಳ್ತಾ ಇರೋದು. ಅದು ಯಾವ ತರ ಪರಿಸ್ಥಿತಿ ಎದುರಿಸೋಕೆ ಸಿದ್ಧ ಅಂತ ಹೇಳ್ತಾ ಇದ್ದಾರೋ ಗೊತ್ತಿಲ್ಲ. ಆದ್ರೆ ಪುಕ ಅಂತೂ ಶುರುವಾಗಿದೆ. ಆರಾಮಾಗಿ ನಿದ್ದೆ ಮಾಡ್ತಾ ಇದ್ರು ಅಲ್ವಾ ನಿಮ್ಮ ದೇಶದಲ್ಲಿ ಉಗ್ರರುಗಳು. ನಮ್ಮ ದೇಶದ 26 ಅಮಾಯಕರನ್ನ ಕೊಂದು ಅದು ಹೇಗೆ ನಿದ್ದೆ ಮಾಡೋದಕ್ಕೆ ಸಾಧ್ಯ ಹೇಳಿ? ಅದಕ್ಕೆ ತಕ್ಕ ಉತ್ತರವನ್ನ ಕೊಟ್ಟಿವಿ ಅಂತ ಯಾವಾಗ ಭಾರತ ದಿಟ್ಟ ಹೆಜ್ಜೆಗಳನ್ನ ಇಟ್ಟು ಈಗ ಪುಕ ಶುರು ಆಗ್ಬಿಟ್ಟಿದೆ. ಮಧ್ಯರಾತ್ರಿ ತುರ್ತು ಸುದ್ದಿಗೋಷ್ಠಿಯನ್ನ ಕರೆಯುವಷ್ಟರ ಮಟ್ಟಿಗೆ ಇವರಿಗೆ ಬುಡಕ್ ಬೆಂಕಿ ಬಿದ್ದುಬಿಟ್ಟಿದೆ. ಈಗ ನಾವು ಸಿದ್ಧ ಪರಿಸ್ಥಿತಿಯನ್ನ ಎದುರಿಸೋಕೆ ಸಿದ್ಧ. ಅದು ಹೆಂಗ್ ಸಿದ್ಧ ಅಂತ ಗೊತ್ತಿಲ್ಲ. ಯಾಕಂದ್ರೆ ಇವ್ರ ಸೇನೆಯಲ್ಲಿ ಇರೋರೆಲ್ಲ ರಾಜೀನಾಮೆ ಪರ್ವವನ್ನು ಮುಂದುವರಿಸ್ತಾ ಇದ್ದಾರೆ. ಸೇನಾ ಮುಖ್ಯಸ್ಥರುಗಳು ತಮ್ಮ ಇಡೀ ಫ್ಯಾಮಿಲಿಯನ್ನ ಬ್ರಿಟನ್ಗೆ ಪಲಾಯನ ಮಾಡಿಸ್ಬಿಟ್ಟಿದ್ದಾರೆ. ಅವರೇ ಯಾವುದೋ ಬಂಕರ್ನಲ್ಲಿ ಹೋಗಿ ಅಡಗಿ ಕೂತಿದ್ದಾರೆ. ಸೇನೆ ಇಲ್ಲ ಅಂತ ಹೇಳಿ ಈ ಯುದ್ಧ ಮಾಡೋದಕ್ಕೆ, ಹೋರಾಟ ಮಾಡೋದಕ್ಕೆ ಇರುವ ಉಗ್ರರಿಗೆ ಈಗ ತರಬೇತಿ ಕೊಡಬೇಕು ಅಂತ ಮುಂದಾಗಿದ್ದಾರೆ. ಇನ್ನು ಯಾವ ಸೀಮೆ ಇವರು ಸಿದ್ಧ ಅನ್ನೋದು ಮಾತ್ರ ಅರ್ಥ ಆಗ್ತಾ ಇಲ್ಲ. ಆದರೆ ಪಾಕಿಸ್ತಾನ ಮಾತ್ರ ಪತರ್ಗುಟ್ಟು ಹೋಗಿದೆ ಭಾರತದ ಮುಂದೆ ಅನ್ನೋದಂತೂ ಸತ್ಯ. ಇಲ್ಲ ಮಧ್ಯರಾತ್ರಿಯಲ್ಲಿ ಎದ್ದು ಕೂತ್ಕೊಂಡು ಇವರಿಗೆ ಒಂದು ಸುದ್ದಿಗೋಷ್ಠಿ ನಡೆಸಬೇಕು ಅನ್ನೋದು ಗೊತ್ತಾಗುತ್ತೆ ಅಂತ ಅಂದರೆ ಎಷ್ಟರ ಮಟ್ಟಿಗೆ ಇವರಿಗೆ ಹೆದರಿಕೆ ಶುರು ಆಗಿದೆ ಅನ್ನೋದನ್ನು ಕೂಡ ಗಮನಿಸಬೇಕಾಗತ್ತೆ. इल्जामात को बुनियाद बनाकर भारत पाकिस्तान के खिलाफ फौजी कार्रवाई करने का इरादा रखता है। पाकिस्तान के पास मुस्तनद इंटेलिजेंस इतलात हैं कि अगले 24 से 36 घंटों में पहलगाम वाक़े से जुड़े बेबुनियाद और खुद साख्ता इल्जामात को बुनियाद बनाकर भारत पाकिस्तान के खिलाफ फौजी कार्रवाई करने का इरादा रखता है। पाकिस्तान के पास मुस्तनद इंटेलिजेंस इतलात हैं कि अगले 24 से 36 घंटों में पहलगाम वाक़े से जुड़े बेबुनियाद और खुद साख्ता इल्जामात को बुनियाद बनाकर भारत पाकिस्तान